ವಂಚಕಿ ಐಶ್ವರ್ಯ ಗೌಡ ದೋಖಾ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಶಾಸಕ ನರೇಂದ್ರ ಸ್ವಾಮಿಗೂ ಐಶ್ವರ್ಯ ಹಣ ಕೊಟ್ಟಿದ್ರ? ಇದರೊಂದಿಗೆ ಮತ್ತೊಂದಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಡಿಸೆಂಬರ್ 24ರಂದು ಸೇನಾ ಕರ್ತವ್ಯದಲ್ಲಿ ಇದ್ದಾಗಲೇ ಅಪಘಾತಕ್ಕೀಡಾಗಿ ಕೊನೆಯುಸಿರೆಳೆದಿದ್ದ ಯೋಧ ದಿವಿನ್ ಅವರ ಪಾರ್ಥಿವ ಶರೀರವನ್ನು ಇಂದು ಹುಟ್ಟೂರು, ಕೊಡಗಿನ ಆಲೂರು, ಸಿದ್ದಾಪುರಕ್ಕೆ ತರಲಾಯಿತು. ನಂತರ ಸೇನಾ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಸೇನಾ ವಿಮಾನದ ಮೂಲಕ ನಿನ್ನೆ ಸಂಜೆ 5:15ರ ವೇಳೆಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪಾರ್ಥಿವ ಶರೀರವನ್ನು ತರಲಾಯಿತು. ವಿಮಾನ ನಿಲ್ದಾಣದಲ್ಲಿ ಕೊಡಗು, ಮೈಸೂರು ಲೋಕಸಭಾ ಸದಸ್ಯ ಯದುವೀರ್ ವಡಿಗರ್ ಸೇರಿದಂತೆ ಗಣ್ಯರು ಮೃತದೇಹವನ್ನು ಬರಮಾಡಿಕೊಂಡು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಬೆಳಗ್ಗೆ 8:30ಕ್ಕೆ ಕುಶಾಲನಗರದ ಜಿಎಂಪಿ ಶಾಲಾ ಮೈದಾನಕ್ಕೆ ಆಗಮಿಸಿದ ದಿವಿನ್ ಪಾರ್ಥಿವ ಶರೀರವನ್ನ ಸಾರ್ವಜನಿಕರು ಅಂತಿಮ ದರ್ಶನ ಪಡೆದರು. ನಂತರ ಮಾಲಂಬಿ ಗ್ರಾಮದಲ್ಲಿರುವ ಮನೆಗೆ ಕೊಂಡೊಯ್ದು ಸರ್ಕಾರಿ ಗೌರವ, ಸೇನಾ ಗೌರವಗಳೊಂದಿಗೆ ಕುಟುಂಬಸ್ಥರು ಅಂತಿಮ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಬಳಿಕ ಮನೆ ಸಮೀಪದ ತೋಟದಲ್ಲಿ ದಿವಿನ್ ತಂದೆ ಸಮಾಧಿಯ ಪಕ್ಕದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಚಿನ್ನ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದ ಐಶ್ವರ್ಯ ಗೌಡ ಹಾಗೂ ಅವರ ಪತಿ ಹರೀಶ್ ಬಿಡುಗಡೆಯಾಗಿದ್ದಾರೆ. ಮಂಗಳವಾರ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಇದರ ಬೆನ್ನಲ್ಲೇ ಖಾಕಿ ಕಸ್ಟಡಿಯಲ್ಲಿದ್ದ ಐಶ್ವರ್ಯ ದಂಪತಿ ನಿನ್ನೆ ರಾತ್ರಿಯೇ ಚಂದ್ರಲೇಔಟ್ ಪೊಲೀಸ್ ಠಾಣೆಯಿಂದ ರಿಲೀಸ್ ಆಗಿದ್ದಾರೆ. ಪ್ರಕರಣದ ಸಂಬಂಧ ತಮ್ಮ ವಿರುದ್ಧ ಪೊಲೀಸರು ದಾಖಲಿಸಿರುವ ಎಫ್ಐಆರ್ ರದ್ದುಪಡಿಸುವಂತೆ ಕೋರಿ ಐಶ್ವರ್ಯ ಗೌಡ ಮತ್ತು ಹರೀಶ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರ ಪೀಠ ಜಾಮೀನನ್ನು ಕೊಟ್ಟು ಆದೇಶಿಸಿದೆ. ಇನ್ನು ತನ್ನ ಹೆಸರನ್ನ ಹೇಳಿಕೊಂಡು ಚಿನ್ನದ ವ್ಯಾಪಾರಿ ಬಳಿ ಕೋಟಿ ವಂಚನೆ ಮಾಡಿದ ಆರೋಪದಲ್ಲಿ ಐಶ್ವರ್ಯ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ದೂರನ್ನು ಕೊಟ್ಟಿದ್ದಾರೆ. ವಂಚನೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಐಶ್ವರ್ಯ ಗೌಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿಗೆ ಹಣವನ್ನು ಕೊಟ್ಟಿದ್ದಾರೆ ಎಂಥೇಳಿ ಮಾಜಿ ಶಾಸಕ ಅನ್ನದಾನಿ ಗಂಭೀರ ಆರೋಪ ಮಾಡಿದ್ದಾರೆ. ಐಶ್ವರ್ಯ ಗೌಡಾಳನ್ನ ಮಂಪರು ಪರೀಕ್ಷೆಗೊಳಪಡಿಸಿದರೆ ಎಲ್ಲ ವಿಚಾರಗಳು ಹೊರಬರುತ್ತೆ. ಐಶ್ವರ್ಯ ಗೌಡಾಳ ವಂಚನೆಯ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಎಂಥೇಳಿ ಮಾಜಿ ಶಾಸಕ ಅನ್ನದಾನಿ ಒತ್ತಾಯ ಮಾಡಿದ್ದಾರೆ. ಐಶ್ವರ್ಯ ಗೌಡ ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದವಳಾಗಿದ್ದಾಳೆ. ಈಕೆ ಮಂಡ್ಯ ಜಿಲ್ಲೆಯಲ್ಲಿ ಹಲವರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾಳೆ. ಅಮಾಯಕ ಜನರನ್ನು ನಂಬಿಸಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾಳೆ. ಈಕೆಯ ಈ ಮೋಸದ ಜಾಲಕ್ಕೆ ಕಾಂಗ್ರೆಸ್ನ ಒಂದಷ್ಟು ಮುಖಂಡರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತೇಳಿ ಅನ್ನದಾನಿ ಆರೋಪ ಮಾಡಿದ್ದಾರೆ. ಈ ಹಿಂದೆ ಸಾಕಷ್ಟು ಜನ ಐಶ್ವರ್ಯ ಗೌಡ ವಿರುದ್ಧ ವಂಚನೆಯ ಸಂಬಂಧ ದೂರು ಕೊಡಲಿಕ್ಕೆ ಪೊಲೀಸ್ ಠಾಣೆಗೆ ಹೋಗಿದ್ರೂ ಸಹ ದೂರನ್ನು ಸ್ವೀಕಾರ ಮಾಡಿಯೇ ಇಲ್ಲ. ಇದಕ್ಕೆ ಐಶ್ವರ್ಯ ಗೌಡ ಹಿಂದೆ ಇರುವಂತಹ ಕಾಂಗ್ರೆಸ್ ನಾಯಕರುಗಳು ಕಾರಣ ಅಂತ ದೂರಿದ್ದಾರೆ. ಇನ್ನು ಅನ್ನದಾನಿ ಮಾಡಿರುವ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಈ ಬಗ್ಗೆ ನಂಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಬೇರೆ ಬೇರೆ ವ್ಯಾವಹಾರಿಕವಾಗಿ ಐಶ್ವರ್ಯ ಗೌಡನ ಜೊತೆ ಇವತ್ತು ಇನ್ವಾಲ್ವ್ ಆಗಿದ್ದಾರೆ. ಕಿರ್ಗಾವಲಿಂದ ಹಿಡಿದು ಬೆಂಗಳೂರಿಗೂ ಊರಿಗೂ ಕೂಡ ಈ ಕಾಂಗ್ರೆಸ್ ಮುಖಂಡರುಗಳ ಕೈವಾಡ ಇದೆ ಅಂತಕ್ಕಂಥದ್ದನ್ನ ನೇರವಾಗಿ ನಾನು ಆಪಾದನೆ ಮಾಡಲಿಕ್ಕೆ ಬಯಸ್ತಾ ಇದ್ದೆ. ಇಲ್ಲ, ನನಗೆ ಗೊತ್ತಿಲ್ಲ. ನನ್ನ ಗಮನದಲ್ಲಿಲ್ಲ ಅದು. ಇಲ್ಲ, ನನಗೆ ಗೊತ್ತಿಲ್ಲ. ನನ್ನ ಗಮನದಲ್ಲಿಲ್ಲ ಅದು. ಡಿಕೆ ಸುರೇಶ್ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸರ್, ಐಶ್ವರ್ಯ ವಿರುದ್ಧ ತನಿಖೆ ಮಾಡಿ ಅಂತ. ಅಲ್ಲ, ಅವರು ನೋಡಿ, ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ನಲ್ಲಿ FIR ಮಾಡ್ತಾರೆ, ಮುಂದೆ ತನಿಖೆ ಮಾಡ್ತಾರೆ. ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ, ಯಾವುದೇ ಕಾರಣಕ್ಕೂ ಪ್ರಿಯಾಂಕ್ ರಾಜೀನಾಮೆ ಪಡೆಯಲ್ಲ, ಅವರ ವಿರುದ್ಧ ಯಾವುದೇ ಆಧಾರ ಇಲ್ಲ, ಡೆತ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಇಲ್ಲ, ಬಿಜೆಪಿಯವರು ದಾಖಲಾತಿ ಇಟ್ಕೊಂಡು ಹೋರಾಟ ಮಾಡಬೇಕು, ಎವಿಡೆನ್ಸ್ ಇಲ್ಲದೆ ರಾಜೀನಾಮೆ ಹೇಗೆ ಪಡೆಯೋದು ಅಂತ ಪ್ರಶ್ನಿಸುವ ಮೂಲಕ ಪ್ರಿಯಾಂಕ್ ಪರ ಸಿಎಂ ಬ್ಯಾಟಿಂಗ್ ಮಾಡಿದ್ದಾರೆ. ಅಲ್ಲದೆ ಸಂತೋಷ್ ಆತ್ಮಹತ್ಯೆಯ ಡೆತ್ ನೋಟ್ನಲ್ಲಿ ಈಶ್ವರಪ್ಪ ಹೆಸರು ಇತ್ತು, ಸಚಿನ್ ಕೇಸ್ನ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಇದೆಯಾ ಅಂತ ಸಿಎಂ ಪ್ರಶ್ನೆ ಮಾಡಿದರು. ಇನ್ನು ಸಿಟಿ ರವಿ ಪ್ರಕರಣದ ಕುರಿತು ಮಾತನಾಡಿದ ಸಿದ್ದರಾಮಯ್ಯ, ರಾಜ್ಯಪಾಲರಿಗೆ ಸಿಟಿ ರವಿ ದೂರು ಕೊಡ್ಲಿ, ಈ ಪ್ರಕರಣವನ್ನ ಸಿಐಡಿಗೆ ಕೊಟ್ಟಿದ್ದೇವೆ, ಆರೋಪದ ಆಧಾರದಲ್ಲಿ ಸಿಟಿ ರವಿ ಮೇಲೆ ಕೇಸ್ ದಾಖಲಾಗಿದೆ, ಸಿಐಡಿ ತನಿಖೆಗೆ ಆದೇಶ ಮಾಡಲಾಗಿದೆ, ವರದಿ ಬರಲಿ ಅಂತ ಹೇಳಿದರು. ಬಿಜೆಪಿಯವರಿಗೆ ದಾಖಲಾತಿ ಇಟ್ಕೊಂಡು ಹೋರಾಟ ಮಾಡಬೇಕಲ್ವ? ಡೆತ್ ನೋಟ್ ಬರೆದಿದ್ದಾನೆ, ಅದ್ರ ಹೆಸರಿದೆಯಾ ಇವ್ರಿಗೆ? ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಅವ್ರ ಹೆಸರಿಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತಂತಾರೆ. ಏನು ಯಾಕೆ ಕೊಡಬೇಕು? ಈಶ್ವರಪ್ಪನ ಹೆಸರು ಬರೆದಿದ್ರು, ಇವನ ಹೆಸರು ಇದೆಯಾ? ಹೊಸ ವರ್ಷದ ಸಂಭ್ರಮದಲ್ಲಿರೋ ಜನರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಡಲಿಕ್ಕೆ ಮುಂದಾಗಿದೆ. ಇದೇ ತಿಂಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಪೆಟ್ರೋಲ್, ಡೀಸೆಲ್ ದರ ಹಾಗೂ ಬಸ್ಗಳ ಬಿಡಿಭಾಗಗಳ ದರ ಏರಿಕೆಯಾಗಿದ್ದು, ಅಲ್ಲದೆ ಕಳೆದ 4-5 ವರ್ಷಗಳಿಂದ ಟಿಕೆಟ್ ದರ ಏರಿಕೆಯಾಗಿಲ್ಲ. ಆದರೆ ಇಂಧನದ ದರ 4ರಿಂದ 5 ಬಾರಿ ಏರಿಕೆಯಾಗಿದೆ. ಅದಕ್ಕೆ ಅನುಗುಣವಾಗಿ ಟಿಕೆಟ್ ದರ ಏರಿಕೆಗೆ 4 ನಿಗಮಗಳು ಕೂಡ ಮನವಿ ಮಾಡಿವೆ. 25% ಹೆಚ್ಚಿಸುವಂತೆ ನಿಗಮಗಳು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದೆ. 25% ಟಿಕೆಟ್ ದರ ಏರಿಕೆ ಮಾಡದಿದ್ರೂ ಅದರ ಅರ್ಧದಷ್ಟಾದರೂ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಸಂಕ್ರಾಂತಿಯ ನಂತರ ಟಿಕೆಟ್ ದರದ ಬಗ್ಗೆ ಸರ್ಕಾರ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಎನ್ನಲಾಗ್ತಿದೆ. ಇದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಾರಿಗೆ ನೌಕರರ ಸಂಘಟನೆಗಳ ಸಭೆಯಲ್ಲಿ ದರ ಹೆಚ್ಚಳದ ಕುರಿತು ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇನ್ನು ಪೆಟ್ರೋಲ್, ಜಿಎಸ್ಟಿ ವ್ಯಾಪ್ತಿಗೆ ತರುವ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಈ GST ಗೊಂದಲ ಏನಿದೆ
ಅದನ್ನು ಬಗೆಹರಿಸುವ ದೃಷ್ಟಿಯಿಂದ ಏನು ಕ್ರಮ ತಗೋಬೇಕು ಸರ್ಕಾರ, ರಾಜ್ಯ ಸರ್ಕಾರ ಅದನ್ನು ತಗೊಳ್ತೇವೆ. ಒಂದು ವೇಳೆ ಅದು ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದಾದರೆ ತಗೊಳ್ತಾರೆ. ಅದನ್ನು ಎಕ್ಸಾಮಿನ್ ಮಾಡಬೇಕಲ್ಲ, ಅದನ್ನು ಎಕ್ಸಾಮಿನ್ ಮಾಡಬೇಕು. ನಮ್ಮಲ್ಲಿ ಈಗ ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಬಡ್ಜೆಟ್ ಬರುತ್ತೆ, ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಆ ನಂತರ ತೀರ್ಮಾನ ಮಾಡಬೇಕಾಗಲ್ಲ. ಒಪ್ಪುವಂತೆ ಮಾಡಬೇಕಲ್ಲ, ಒಪ್ಪುವಂಥ ಪ್ರಪೋಸಲನ್ನು ಕೊಟ್ಟಾಗ ಒಪ್ತಾರೆ. ಬಹುಶಃ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅಂದರೆ ಯಾಕೆ ಒಪ್ತಾರೆ? ಅಂಥ ವಾತಾವರಣವನ್ನು ಕೇಂದ್ರ ಸರ್ಕಾರ, ಹಣಕಾಸಿನ ಸಚಿವರು ಸೃಷ್ಟಿ ಮಾಡಬೇಕು, ಆಗ ಎಲ್ಲರೂ ಒಪ್ತಾರೆ. ರಾಜ್ಯದಲ್ಲಿ ಪೂರೈಕೆ ಆಗ್ತಾ ಇರುವ ಬರೋಬ್ಬರಿ 400 ಔಷಧಿಗಳ ಗುಣಮಟ್ಟ ಕಳಪೆಯಾಗಿದೆ. ರಾಜ್ಯದ ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್ಗಳು, ಕ್ಲಿನಿಕ್ಗಳು ಹಾಗೂ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಔಷಧಿಗಳ ಗುಣಮಟ್ಟದ ಪರೀಕ್ಷೆಯನ್ನು ರಾಜ್ಯ ಔಷಧ ನಿಯಂತ್ರಣ ಇಲಾಖೆ ಮಾಡಿಸಿತ್ತು. 2023-24ನೇ ಸಾಲಿನಲ್ಲಿ 7420 ಔಷಧಿಗಳ ಮಾದರಿಗಳನ್ನು ಪರೀಕ್ಷೆಗೊಳಪಡಿಸಲಾಗಿದೆ. ಈ ಪೈಕಿ 285 ಔಷಧಿಗಳು ಪ್ರಾಮಾಣಿತ ಗುಣಮಟ್ಟ ಇಲ್ಲ ಅಂಥೇಳಿ ಲ್ಯಾಬ್ನಿಂದ ವರದಿ ಬಂದಿದೆ. 2024-25ನೇ ಸಾಲಿನಲ್ಲಿ 3636 ಔಷಧಿಗಳ ಪರೀಕ್ಷೆಗೆ ಒಳಪಡಿಸಲಾಗಿದ್ದು, ಅದರಲ್ಲಿ 177 ಔಷಧಗಳು ಪ್ರಾಮಾಣಿತ ಗುಣಮಟ್ಟ ಇಲ್ಲ ಅಂಥೇಳಿ ವರದಿ ಕೊಡಲಾಗಿದೆ. ಔಷಧಿಗಳನ್ನು ಮಾರುಕಟ್ಟೆಗೆ ಸರಬರಾಜು ಮಾಡುವ ಮುನ್ನ ಕಂಪನಿಗಳು ಪ್ರಾಮಾಣಿತ ಗುಣಮಟ್ಟದ ಪರೀಕ್ಷೆಯನ್ನು ಕೊಡಬೇಕು. ಆದರೆ ಕೆಲ ಕಂಪನಿಗಳು ಪರೀಕ್ಷೆಗೆ ಒಳಪಡಿಸದೆ ಪೂರೈಕೆ ಮಾಡ್ತಾ ಇದೆ. ಹೀಗಾಗಿ ಔಷಧದ ಪ್ರಾಮಾಣಿತ ಗುಣಮಟ್ಟ ಹೊಂದಿರುವಂತಹ ಕಂಪನಿಗಳ ವಿರುದ್ಧ ಕ್ರಮಕ್ಕೆ ರಾಜ್ಯ ಆರೋಗ್ಯ ಇಲಾಖೆ ಮುಂದಾಗಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಯುವಕನೊಬ್ಬ ತನ್ನ ತಾಯಿ ಮತ್ತು 4 ಸಹೋದರಿಯರನ್ನು ಹತ್ಯೆ ಮಾಡಿದ್ದಾನೆ. ಆರೋಪಿಯನ್ನ ಅರ್ಷದ್ ಎಂದು ಗುರುತಿಸಲಾಗಿದ್ದು, ಕುಟುಂಬಸ್ಥರಿಗೆ ಅಮಲಿನ ಪದಾರ್ಥ ನೀಡಿ ಹತ್ಯೆ ಮಾಡಿದ್ದಾನೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರು ತಿಳಿಸಿದ್ದಾರೆ. ಆಗ್ರಾ ಮೂಲದ ಕುಟುಂಬವು ಡಿಸೆಂಬರ್ 30ರಿಂದ ಲಕ್ನೋದ ಖಾಸಗಿ ಹೋಟೆಲ್ನಲ್ಲಿ ಉಳ್ಕೊಂಡಿತ್ತು. ಈ ವೇಳೆ ಯುವಕ ಅಮಲಿನ ಪದಾರ್ಥ ನೀಡಿದ ಬಳಿಕ ಕೆಲವರನ್ನ ಕತ್ತು ಹಿಸುಕಿ, ಇನ್ನು ಕೆಲವರನ್ನ ಬ್ಲೇಡ್ ಬಳಸಿ ಹತ್ಯೆ ಮಾಡಿದ್ದಾನೆ. ಮೃತರನ್ನ ಆರೋಪಿ ಅರ್ಷದ್ ತಾಯಿ ಅಸ್ಮಾ ಮತ್ತು 9, 16, 18 ಮತ್ತು 19 ವರ್ಷದ ಸಹೋದರಿಯರನ್ನ ಹತ್ಯೆಗೈದಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ 24 ವರ್ಷದ ಅರ್ಷದ್ ಅನ್ನ ಬಂಧಿಸಿದ್ದಾರೆ. ಮೃತ ದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ಪ್ರಾಥಮಿಕ ವರದಿಯಲ್ಲಿ ತೀವ್ರ ತರಹದ ಹಿಂಸೆ ಕೊಲೆಗೆ ಕಾರಣ ಅಂತ ತಿಳಿದು ಬಂದಿದೆ. ಅರಣ್ಯ ಪ್ರದೇಶದ ಒತ್ತುವರಿ ತೆರವು ಕಾರ್ಯಾಚರಣೆಯ ಮೂಲಕ ಬಿಸಿ ಮುಟ್ಟಿಸಿದ ಕೋಲಾರದ ಉಪಾರಣ್ಯ ಸಂರಕ್ಷಣಾಧಿಕಾರಿ ಏಡುಕೊಂಡಲು ಅವರನ್ನು ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶಿಸಿದೆ. 2022ರಲ್ಲಿ ಡಿಸಿಎಫ್ ಆಗಿ ಬಂದಿದ್ದ ಏಡುಕೊಂಡಲು ಅವರು ಸುಮಾರು 28 ತಿಂಗಳ ಡಿಎಸ್ಎಫ್ ಆಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಸದ್ಯ ಡಿಸಿಎಫ್ ಏಡುಕೊಂಡಲು ಅವರಿಗೆ ಹಾಸನದ ವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ವರ್ಗಾವಣೆ ಮಾಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಸಾವಿರಾರು ಎಕರೆ ಪ್ರದೇಶ ತೆರವು ಮಾಡುವ ಮೂಲಕ ಏಡುಕೊಂಡಲು ಸಾಕಷ್ಟು ಸುದ್ದಿಯಾಗಿದ್ದರು. ಸದ್ಯ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿವಾದಿತ ಭೂಮಿ ಜಂಟಿ ಸರ್ವೆಗೆ ಡಿಸಿಎಫ್ ಮುಂದಾಗಿದ್ದರು. ಶ್ರೀನಿವಾಸಪುರದ ಜಿಗಲುಕುಂಟೆ ಅರಣ್ಯ ಪ್ರದೇಶದ ಸರ್ವೆ ನಂಬರ್ 1 ಮತ್ತು 2ರಲ್ಲಿ 61.39 ಎಕರೆ ಪ್ರದೇಶ ಒತ್ತುವರಿಯಾಗಿದೆ ಎನ್ನಲಾಗ್ತಿದೆ. ಈ ಸಂಬಂಧ ಜನವರಿ 15ರಂದು ಜಂಟಿ ಸರ್ವೆಯನ್ನು ನಿಗದಿಪಡಿಸಲಾಗಿತ್ತು. ಇದರ ನಡುವೆಯೇ ಏಡುಕೊಂಡಲು ಅವರನ್ನು ಮುಂಬಡ್ತಿ ಕೊಟ್ಟು ವರ್ಗಾವಣೆ ಮಾಡಲಾಗಿದೆ.